ಒಂದು ಸಂತೋಷದ ಪುಸ್ತಕವಾಗಿದೆ. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ 75ನೇ ವರ್ಷದ ಒಂದು ಸಂವಿಧಾನ ದಿನಾಚರಣೆ ದಿವಸ ತಮ್ಮ ಉನ್ನತವಾದ ಅಭ್ಯರ್ಥಿ ಆಗಿರ್ತಕ್ಕಂಥ ಆದರ್ಶ ಅವರು ಗೆದ್ದರವರು ಎರಡೂ ವಿಜಯೋತ್ಸವಗಳನ್ನು ಈ ದಿನ ಆಚರಣೆ ಮಾಡೋದು ಸಂದರ್ಭ ನಮ್ಮೆಲ್ಲರಿಗೂ ಬಂದಿದೆ. ಯಾಕಂದರೆ ಮುಸ್ಲಿಮ್ಸ್ ಅಂದರೆ ಕಾಂಗ್ರೆಸ್ ಅಂದರೆ ಮುಸ್ಲಿಮ್ಸ್ ಅನ್ನೋ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಕ್ಕ ಇಡೀ ದೇಶದಲ್ಲೇ ಇವತ್ತು ಎಲ್ಲ ಕಡೆ ಮುಸ್ಲಿಮ್ಸ್ ಅದರ ಅಂದ ತಕ್ಷಣ ಕಾಂಗ್ರೆಸ್ ಅಂದ ತಕ್ಷಣ ಮುಸ್ಲಿಮ್ಸ್ ಅನ್ನೋಂಥದ್ದು ಅದು ಎಲ್ಲಿ ನಮಗೆ ಒಂದು ಸ್ವಲ್ಪ ನೋವಾಗ್ತದೆ ಅಂತಂದಿದ್ವಿ. ಆದರೆ ಮುಸ್ಲಿಮ್ಸ್ ಬಾಂಧವರು ಎಲ್ಲರೂ ಕೂಡ ಶಾಸಕರ ಒಂದು ಆದೇಶದ ಮೇರೆಗೆ ಎಲ್ಲರೂ ಕೂಡ ಒಮ್ಮನಿಸಿದಿಂದ ಎಲ್ಲರೂ ನಾವು ಸ್ಟೇಜನ್ನು ತಗೊಂಡು ಇವತ್ತು ಎಲ್ಲರೂ ಕೂಡ ಗೆಲ್ಲಿಸಿ ಇವತ್ತು ಎಲ್ಲರೂ ಕೂಡ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈಗಾಗಲೇ ತಿಪ್ಪೇಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನಾದರೂ ಕೂಡ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು ಭಾರತ ದೇಶದಲ್ಲಿ ಪವಿತ್ರವಾಗಿರ್ತಕ್ಕಂಥ ಗ್ರಂಥಗಳು ಅಂದರೆ 3 ಇದ್ದಾವೆ. ಅವರು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಭಗವದ್ಗೀತೆ, 2ನೇದು ಬೈಬಲ್, 3ನೇದು ಕುರಾನ್. ಹಿಂದೂ ಧರ್ಮದ ವಿಚಾರಗಳನ್ನ ಸಾರಿ ಹೇಳುವಂಥದ್ದು ಭಗವದ್ಗೀತೆ ಆದರೆ ಕುರಾನ್ ಮುಸ್ಲಿಮ್ಸ್ ಧರ್ಮದ ಬಗ್ಗೆ ಅದು ಕೂಡ ಕುರಾನ್ ಅದನ್ನ ಎತ್ತಿ ಹೇಳುವಂಥದ್ದು. ಬೈಬಲ್ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಹೇಳ್ತದೆ. ಆದರೆ ಈ 3ಗಳನ್ನ ಮೀರಿ ಎಲ್ಲರಿಗೂ ಕೂಡ ಸಮಪಾಳು ಎಲ್ಲರಿಗೂ ಕೂಡ ಕೊಡುವಂಥ ಸಂವಿಧಾನದ ಗ್ರಂಥ ಅಂದರೆ ಅದು 1ನೇ ಗ್ರಂಥ ಅಂತ ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ. ಅಂತ ದಿನ ನಾವು ವಿಜಯೋತ್ಸವವನ್ನು ಆಚರಿಸ್ತಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ನಮ್ಮ ಕಾಲದಲ್ಲಿ 9ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು, ಶಾಸಕರ ಕೈ ಗೆಲ್ಲಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಇವತ್ತು ಗೆಲ್ಲಿಸಿದಾರ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ 9ನೇ ವಾರ್ಡಿನ ಎಲ್ಲ ಸಮಸ್ತ ಮತದಾರ ಬಾಂಧವರಿಗೆ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಾರೆ. ಶ್ರೀಯುತ ಡಿ.ಎಂ. ಆದರ್ಶ ಅವರು ಮಾತಾಡಬೇಕು. 9ನೇ ವಾರ್ಡಿನ ಎಲ್ಲ ಮತದಾರ ಅತಿ ಹೆಚ್ಚು ಮತಗಳಿಂದ ನಾವೆಲ್ಲ ಆರಿಸಿ ನನಗೆ ಜಯಶೀಲನೆ ಮಾಡಿದ ಮೊದಲನೇ ನಮ್ಮ 9 ಮತದಾರರಿಗೆ ಒಂದಾಗಿ ಶಾಸಕರನ್ನು ದೇವೇಂದ್ರ ಸಂಸದವರು ಎಲ್ಲ ನಮ್ಮ ಹಿಂದೂ ಸ್ಪರ್ಧೆಗಳಿಗೆ ಎಲ್ಲ ಹೇಳಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ನಮಗೆಲ್ಲ ಮುಖಾಂತರ ಎಲ್ಲರೂ ಹೆಚ್ಚಿನದಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಎಲ್ಲರಿಗೂ ಹೊಂದಿಸಿ ಆತ್ಮೀಯ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ಈ ಒಂದು ಉಪಚುನಾವಣೆಯ ಗೆಲುವಿನ ಸಂದರ್ಭದಲ್ಲಿ ಬರುತ್ತಿರುವ ನಮ್ಮ ಕ್ಷೇತ್ರದ ಶಾಸಕರು ದೇವೇಂದ್ರ ಕುಮಾರ್ ಅವರು ವೇದಿಕೆ ಮೇಲೆ ಎಲ್ಲ ಪಕ್ಷದ ಶ್ರೇಷ್ಠಗಳು, ಈ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಎಲ್ಲ ಆಗಮಿಸಿದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರು ಹಾಗೂ ನೂತನವಾಗಿ ಆಯ್ಕೆಯ ಆದರ್ಶ ಅವರೇ, ಈ ದಿವಸ ನಮಗೆ ಬಹಳ ಸಂತೋಷ ಆಯಿತು. ಈ ಒಂದು 9ನೇ ವಾರ್ಡ್ ಉಪಚುನಾವಣೆಯಲ್ಲಿ ಒಂದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಈ ವಾಗ್ದಾನ ಮಾಡೋದ್ರಿಂದ ನಮ್ಮ ಶಾಸಕರು ವಾರ್ಡಲ್ಲಿ ಬಂದಾಗ ನಮ್ಮ ಮುಜೀವರ ಮನೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಮಾಜದ ಬಂದು ಆಶ್ವಾಸನೆ ಕೊಟ್ಟಿದ್ವಿ. ನಮ್ಮ ಶಾಸಕರು ನಿಮ್ಮ ಬೇಡಿಕೆಗಳಿಗೆ ಸಿಕ್ಕಿ ತಕ್ಷಣವೇ ಸ್ಪಂದಿಸಿ 3 ಕಾರ್ಯಗಳನ್ನು ಮಾಡೋಕ್ಕೆ ಅವರ ಸೂಚನೆ ಕೊಟ್ಟಿದ್ದೀರಿ. ಅದರ ಪ್ರಯುಕ್ತ ತಾವು ಸಮೇತ ನಿಮ್ಮ ವಾಗ್ದಾನದ ಪ್ರಕಾರ ನೀವು ನಮ್ಮ 9ನೇ ವಾರ್ಡ್ ಕ್ಷೇತ್ರದಲ್ಲಿ ಆದರ್ಶವನ್ನು ಹೆಚ್ಚಿನ ಮತದಿಂದ ಗೆಲ್ಲಿಸಿ ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಶಾಸಕರಿಗೆ ನಾವು ಒಂದು ಹೆಸರನ್ನು ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ತುಂಬ ಶಾಸಕರಿಂದ ತುಂಬ ಧನ್ಯವಾದಗಳನ್ನು ಒಪ್ಪಿಸುತ್ತೇನೆ. ಈ ಒಂದು ಗೆಲುವಿಗೆ ಆ ಕ್ಷೇತ್ರದ ಮುಖಂಡರಾದ ನಮ್ಮ ಕೈಮಿನಿಸ್ಟರ್ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು, ಬಹಳ ಸೀನಿಯರ್ ನಮ್ಮ ಕಾಂಗ್ರೆಸ್ ಲೀಡರು ಆ ಕ್ಷೇತ್ರದಲ್ಲಿ ಭಾಳ ಹೆಸರಿದ್ದಾರೆ. ಅವರು ಸಮೇತ ನಮ್ಮ ಪಕ್ಷಕ್ಕೆ ಗೆಲುವಿಗೆ ಸಹಕಾರ ಮಾಡಿದ್ದಾರೆ. ನಮ್ಮ ಮುಜೀಬು, ಶರೀಫು, ನಮ್ಮ ನದೀರ್ ಸಾಹೇಬರು, ರಹಮತ್, ನಮ್ಮ ಕಾಸೀಮು, ಜಮೀಲ್, ಗೌಸು, ನಮ್ಮ ಬಕ್ಷಿ, ಸಾಫಿಬ್, ದಾರು, ರಸೂಲ್ಲಾ, ನಮ್ಮ ಭಾಷಾ, ವಿಕ್ರಮ್ಗಳು, ನಮ್ಮ ಬರ್ಕತ್ತಲ್ಲಿ
ಹಾಗೂ ಅವ್ರ ತಂಡ ನಜೀರ್ ಕೋಳಿ ನಮ್ಮ ಅವರು ಸಮೇತ ಪರೋಕ್ಷವಾಗಿ ಆ ವಾರ್ಡಲ್ಲಿ ನಿಂತು ಮಾಡಿದ್ದಾರೆ. ನಮ್ಮ ಜಾವೀದು ನಮ್ಮ ಆದರ್ಶರ ಆತ್ಮೀಯ ಸ್ನೇಹಿತ ಅವರು ಸಮೇತ ಜಾವೀದ್ ಸಮೇತ ಕೆಲಸ ಮಾಡಿದ್ದಾರೆ. ಪರ್ವೀಜ್ ಅವರು ಎಲ್ಲ ಪಟ್ಟಣ ಪರಿಸ್ಥಿತಿ, ನಮ್ಮ ಅಸ್ಲಂ ಅವರು, ನಮ್ಮ ವಿದ್ಯಾಲಯದಲ್ಲಿ ನಮ್ಮ ಯೂಸುಫ್ ರಾಮತ್ ನಮ್ಮ ದಾದಾಪೀರ್ ಸಾಹೇಬ್ ಮಕ್ಕಳು ದಾದಾಪೀರ್ ಬರ್ತಾರೆ. ಸಿರಾಜ್, ಜಮಾಲ್, ಭಾಷಾ ಎಲ್ಲ ಹೇಳಿಲ್ಲ, ಭಾಷಾ ಅಂತ ಹೇಳಿದ್ದೀನಿ, ಸಮೀರು, ನದೀರ್ ಸಾಹೇಬರು, ನಮ್ಮ ಮನ್ಸೂರು, ನಮ್ಮ ಎಲ್ಲ ನಮ್ಮ ಅನುಭವಗಳು ಸಮೇತ ಒಂದು 2 ಸಂಬಂಧ ಅವರು ಪರೋಕ್ಷವಾಗಿ ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ. ಮತ್ತೆಲ್ಲ ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರು, ಮುಖಂಡರುಗಳು, ಪತ್ರಕರ್ತರು ಸಮೇತ ನಮಗೆಲ್ಲರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ನಿಮಗೆ ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳು. ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಈ ಕಾಂಗ್ರೆಸ್ ಪಕ್ಷ ನಮಗೆ ನಂಬ್ಕೊಂಡಿದೆ. ನಂಬ್ಕೊಂಡಿಂದ ಆ ಪಕ್ಷ ಇಷ್ಟು ಈ ಅಧಿಕಾರದಲ್ಲಿ ಬರೋಕ್ಕೆ ಅನುಕೂಲ ಆಗಿದೆ. ಹಾಗೂ ಆ ಸರ್ಕಾರ ಬಂದರೆ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ನಮ್ಮ ಅಲ್ಪಸಂಖ್ಯಾತರಿಗೆ ಬಹಳ ನಮಗೆ ಸವಲತ್ತಾಗೋದು ನಮ್ಮ ಪಕ್ಷದಿಂದ. ಹಾಗೆ ಮುಂದಿನ ದಿನಗಳಲ್ಲಿ ತಾವು ದಯಮಾಡಿ ಈ ಹೆಂಗೆ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಟೌನಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಕೊಟ್ಟು ನಮ್ಮ ಸರ್ಕಾರ ಘೋಷಿಸಿಕೊಳ್ಳಕ್ಕೆ ನಿಮಗೆ ಧನ್ಯವಾದಗಳು ಅರ್ಪಿಸ್ತೇನೆ.